ನಮ್ಮಂತವ್ರಾದ್ರೆ ಬಿ ಪಿ ಇದ್ರ ಆಚೆ ಕಡೆ ಇದನ್ ತಗೊಂಡ್ ರಪ್ಪ ರಪ್ಪ ಚಚ್ಬಿಟ್ಟು ಇನ್ನೊಂದ್ ಮದ್ವೆ ಆಗ್ತೀನಿ ನಾನು. ನೀನು ನಾನು ಓನಾಗಿ ಹೇಳ್ತಾ ಇರೋದು. ನಿನ್ನ ಮುಸುಡಿಗೆ ಇನ್ನೊಂದು ಬೇರೆ ಕೊಡ್ತಾರೆ ಯಾರು, ಅದಲ್ಲ. ನಾನು ಜಾಟ್ ಹೋದ್ಬಿಟ್ಟು ನಿನ್ನಂತರ 75 ಜನ ಅವ್ರ ಕಳ್ಳ ಚಿನಾಲಿ ನಾನ್ ದುಡ್ಕೊಂಡ್ಬಿಟ್ರೆ ಚಂದ ಆಗ್ತಾ ಇರೋದು ನಡೀತಾ ಇರು ಅಂತ ಹೇಳ್ಬಿಟ್ಟು ವಚರಿಕೆ. ಹಲೋ ಹಲೋ, ಹೇಳ್ರಿ. ನರಸಿಂಹಣ್ಣ ಹೇಳಿ. ಊಟ ಆಯ್ತಣ್ಣ? ಆಯ್ತು ಸ್ವಾಮಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದು. ಅಣ್ಣ ಈಗ ಎಲ್ಲಿದ್ರಿ? ಮನೆ. ಈಗ ಮನೇಲಿ ನಾವು ಕೆಲಸ ಮುಗಿಸ್ಕೊಬಂದು ಕೂತಿರ್ತೀವಿ. ರೂಮಲ್ಲಿ ಬಟ್ಟೆ ಬಿಚ್ಬೇಕಾರೆ ಹೆಂಡ್ತಿ ಊಟ ರೆಡಿ ಆಯ್ತು ಬನ್ರಿ ಅಂದ್ರೆ ನಾವು ಹೋಗೋ ಸರಿನಾ ತಪ್ಪಣ್ಣ? ಇಲ್ಲ, ಹೋಗಿ ಕಾಲು ಕೈ ತೊಳ್ಕೊಂಡಾದ್ಮೇಲೆ ಅವರು ಊಟಕ್ಕೆ ಬರ್ರಿ ಅಂತ ಅನ್ನೋದ್ರಲ್ಲಿ ತಪ್ಪಿಲ್ಲ. ಊಟಕ್ಕೆ ಹೋಗಿ ಊಟ ಮಾಡಾದ್ಮೇಲೆ ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಎಲೆ ಅಡಿಕೆ ಹಾಕಿ ಕುತ್ಕೊಳ್ಳೋದು ಧರ್ಮ. ಅಲ್ಲ ಅಣ್ಣ, ಎಲೆ ಅಡಿಕೆ ಹಾಕೊಂಡು ಆಮೇಲೆ ಊಟ ಮಾಡೋದಾ? ಹಾ ಮೊದಲು ಹೋಗ್ದಂಗೆ ನೀರ್ ಕೊಟ್ಟು ಬನ್ನಿ ಊಟ ಮಾಡಿ ಅಂತ ಕರೆದ್ಮೇಲೆ ಹೋಗಿ ಊಟ ಮಾಡಿ ಆದ್ಮೇಲೆ ನೀರು ಹೊಡೆದಾದ್ಮೇಲೆ ಕಷ್ಟ ಸುಖ ಮಾತಾಡ್ಕೊಂಡು ನಿಧಾನಕ್ಕೆ ಎಲೆ ಅಡಿಕೆ ಹಾಕೊಳ್ಳೋದು. ನಾನು ಕೇಳ್ತಿರೋದು ಸರಿನೋ ತಪ್ಪ ಅಷ್ಟೇ ಹೇಳಿ. ನೀವು ಇದೇನು ಇಲ್ಲಿ ಅದೇನೋ ಅಂತಾರಲ್ಲ, ಇಲ್ಲಿ ಕೊಂಕಣ ಸುತ್ತ ಮೇಲಾರಿಗೆ ಬಂದ್ರು ಅಂದಂಗೆ ಎಲ್ಲ ಸುತ್ಕೊಂಡು ಹೇಳ್ತಿರಲ್ಲ. ಖಂಡಿತ ಒಳ್ಳೇದದು. ಒಳ್ಳೇದು ಕೆಡ್ತು ಕೇಳ್ತಾ ಇಲ್ಲ, ಸರಿನೋ ತಪ್ಪು ಅಂತ ಕೇಳ್ತಿರೋದು. ತಲೆಯಲ್ಲಿ ಬುದ್ಧಿದ್ರೆ ಕರೆಕ್ಟಾಗಿ ಹೇಳಿ. ಸರಿ ಹೋಗೋದು. ಇಲ್ಲಿ ನಾನು ಹೆಡ್ತಿ ಏನು ಮಾಡ್ತಾವಳೆ ಗೊತ್ತಣ್ಣ? 4 ದಿವಸದಿಂದ 1 ದಿವಸ 2 ದಿವಸ 3 ದಿವಸ ಅಲ್ಲ, 4 ದಿವಸದಿಂದ ನೋಡ್ತೇನೆ. ಕೆಲಸ ಮುಗಿಸ್ಕೊ ಬಂದ ತಕ್ಷಣ ಊಟ ರೆಡಿ ಅಂತ ಹೇಳ್ತಾಳೆ. ನಾನು ಕೈ ಕಾಲು ತೊಳ್ಕೊಂಡು ಆಗೋ ಕೂತ್ಕೊಂಡ್ರೆ ಆವಾಗ ತರಕಾರಿ ಕೊಡ್ತಾಳೆ ಕಟ್ ಮಾಡೋ. ಓಹೋ, ಹಂಗಾರೆ ನೀವು ಅವರು ಯಜಮಾನ್ರು, ನೀವು ಹೆಂಗಸು ಅನ್ನೋ ಲೆಕ್ಕಾಚಾರ. ನಿಮ್ಮನೆ ಕತೆ ಅಲ್ಲ, ನಾನೇನು ಅಮ್ಮವ್ರ ಗಂಡ ಅಲ್ಲ, ನಾ ಆ ಥರ ಅಲ್ಲ. ಇಲ್ಲ ತರಕಾರಿ ಕೊಟ್ಟ ಮೇಲೆ ಖಂಡಿತ ನೀವು ಅವರು ನೀವ್ ಇವ್ರು ಅನ್ನಂಗ. ಹೆಂಗಾಯ್ತದ ಅದು? ತರಕಾರಿ ಕೊಟ್ರೆ ಏನ್ ಮಾಡಿದ್ವಿ? ಊಟ ಟೈಮ್ ನೀ ಕಷ್ಟ ಬಿದ್ದು ದುಡ್ಕೊಂಬಂದು ದುಡ್ದು ಮಕ್ಳು ಮರಿ ಸಾಕಾಗೆಲ್ಲ ಕಷ್ಟ ಬಿತ್ಕೊಂಬಂದಿದ್ವಿ. ಅವಾಗ ಬಂದು ಊಟಕ್ಕೆ ಕೈ ತೊಳ್ಕೊಂಡ್ ಬಂದಾಗ ತರಕಾರಿ ಕೊಟ್ರೆ ಏನನ್ನಿಸ್ತದೆ ಅವಾಗ? ಅವಾಗ 8, 7:30, 8 ಗಂಟೆ 9 ಗಂಟೆ ನೈಟ್ ಆಗಿರ್ತೈತಿ. ತರಕಾರಿ ಕೊಟ್ರೆ ನಮ್ಮಂತವ್ರಾದ್ರೆ ಬಿ ಪಿ ಇದ್ರ ಆಚೆ ಕಡೆ ಇದನ್ ತಗೊಂಡ್ ರಪ್ಪ ಚಚ್ಬಿಟ್ಟು ಇನ್ನೊಂದ್ ಮದ್ವೆ ಆಗ್ತೀನಿ ನಾನು. ನೀನು ನಾನು ಓನಾಗಿ ಹೇಳ್ತಾ ಇರೋದು. ನಿನ್ನ ಮುಸುಡಿಗೆ ಇನ್ನೊಂದು ಬೇರೆ ಕೊಡ್ತಾರೆ ಯಾರು, ಅದಲ್ಲ. ನಾನು ಜಾಟ್ ಹೋದ್ಬಿಟ್ಟು ನಿನ್ನಂತರ 75 ಜನ ಅವ್ರ ಕಳ್ಳ ಚಿನಾಲಿ ನಾನ್ ದುಡ್ಕೊಂಡ್ಬಿಟ್ರೆ ಚಂದ ಆಗ್ತಾ ಇರೋದು ನಡೀತಾ ಇರು ಅಂತ ಹೇಳ್ಬಿಟ್ಟು ವಚರಿಕೆ. ನೀನಾಗಿದ್ರೆ ಖಂಡಿತ ಅದ್ರ 2 ಮಾತಿಲ್ಲ. ಅಲ್ಲ, ಸಿಗೋಳು ನಿಂಗೆ ಎಂತವಳು ಸಿಗ್ತಾಳೆ ನನಗೆ ಗೊತ್ತಣ್ಣ. ಆಯ್ತು, ಈ ನಮಗ್ ಸಿಗೋದು ಬೇಡ, ಏನು ಬೇಡ. ನಾವು ಇರೋದಾಗ ಎಲ್ಲಾನ ಹೋಟ್ಲಾಗ ಪಾಟ್ಲಿ ಎಲ್ಲಾನ. ನಾನಂತೂ ತರಕಾರಿ ಉಚ್ಚಿ ತಿರ್ಗಾ ಅಲ್ಲಿಂದ ಕಷ್ಟ ಬಿದ್ದು ತರಕಾರಿ ಉಚ್ಚಿ ಅಡ್ಗೆ ಮಾಡ್ಕೊಂಡು ಉಣ್ಣೋದು. ಹಂಗೆ ಜೀವ ಹೋದ್ರು ನಾನು ಇವತ್ತಲ್ಲ ಇನ್ನು 50 ವರ್ಷ ಹೋದ್ರು ಮಾಡಲ್ಲ. ನನ್ಗೆ ಗೊತ್ತೋಣ ನಿನ್ ವಿಚಾರ. ಹಣ ಹುಲಿ ಅಸ್ತ್ರು ಉಲ್ಮೆ ಅಲ್ಲ, ಅದು ಗೊತ್ತು ನನಗೆ. ಹೇಳಿದ್ದು ಅಲ್ವಾ? ನಿನ್ ವಿಚಾರ ಅಣ್ಣ ಊರವ್ರಿಗೆಲ್ಲ ಗೊತ್ತು. ಹುಲಿ ಯಾವತ್ತು ಹುಲಿನೇ. ಹೊಟ್ಟೆ ಸಿಕ್ತು ಅಂದ್ಬಿಟ್ಟು ಹುಲ್ಮೆ ಯಾಕೆ ಹೋಯ್ತದ ಹುಲಿ? ಇಲ್ಲ ನಾನು ನೀವು ಹೇಳಿದ ಮಾತು ಗಂಡು ಮಾನವ ಜನ್ಮ ಅಂತಕ್ಕದಕ್ಕೆ ಅವಮಾನ ಆಗೋ ತರ ಮಾತಾಡಿದ್ ನೀವು. ಇದು ತರಕಾರಿ ಕೊಟ್ರು, ನಾನು ಕಷ್ಟ ಬಿದ್ದು ಬಂದಾಗ ಊಟ ಇಕ್ಕೊಂಬತ್ತೀನಿ ಅಂತ ಹೇಳಿ ತರಕಾರಿ ಕೊಟ್ಟಿದ್ದು ಅಂತ ಅನ್ನೋದು ಅವಮಾನ. ಮಾನವ ಕುಲಕ್ಕೆ ಅವಮಾನ. ಅಣ್ಣ, ಮಾನವ ಅಂದ್ರೆ ಈಗ ಗಂಡಸು ಹೆಂಗಸು ಇಬ್ರು ಸೇರ್ತದಲ್ವಣ್ಣ? ನಿಂಗೆ ಅವೆಲ್ಲ ಗೊತ್ತಿರೋ ತರಕಾರಿ ತಂದು ಕೊಡ್ತಿರ್ಲ ಎಮ್ಮಾರು. ನನಗೆ ನಮ್ಮನೆಯವರು ಅದನ್ನೇ ಕಲ್ತ್ಕೊಂಡಾರು. ಹಲೋ, ನೀನೇ ತಿರ್ಗಾನ? ನಾನೇನೆ. ನೀನ್ ಹಂಗ ಅನ್ಬಿಟ್ಟು ಕಟ್ ಮಾಡಿದ್ರೆ The number you have dialed. ನೋಡಿ, ನರಸಿಂಹರಾಜ್ ಅವ್ರ ಫೋನ್ನೇ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈ ಒಂದು ಟ್ರ್ಯಾಪ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. RJ Sunil Prank Calls.